ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್ ಅವರೇ, ಮನೇಲಿ ಆಳು ಕಾಳು ಎಲ್ಲರೂ ಇರಬೇಕಾದ್ರೆ ನೀವು ಯಾಕೆ ಮೇಡಮ್ ಅವ್ರೆ ಈ ಕೆಲಸಗಳೆಲ್ಲ ಮಾಡ್ಕೋಗ್ತೀರಾ? ಬಿಡಿ, ಕೆಲಸದವ್ರು ಮಾಡ್ಕೋತಾರೆ. ಇಲ್ಲ ಸಿದ್ದು ಅವರೇ, ನಾನೀಗ ಕೆಲಸ ಮಾಡಿದ್ರೆ ನಿಮ್ಮಮ್ಮ ಬೈತಾರೆ, ಕೆಲಸ ಮಾಡದೆ ಹೋದರೆ ನಿಮ್ಮ ಅಜ್ಜಿ ಬೈತಾರೆ. ಎಂಥ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದೀನಿ ನಾನು. ಮೇಡಮ್ ಅವರೇ, ಮೊದಲು ಇದನ್ನು ಕೊಡಿ. ಬೇಡ ಅಂತ ಹೇಳಿದ್ನಲ್ಲ, ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ನೀವು ಹೋಗಿ. ಸರಿ ಮೇಡಮ್ ಅವರೇ, ನಾನು ಅಡ್ಡ ಬರೋದಿಲ್ಲ. ಆದರೆ ನಮ್ಮ ಅಜ್ಜಿ ಹೇಳ್ದಂಗೆ ಈ ಮನೇಲಿ ಅನ್ನ ತಿನ್ನೋರೆಲ್ಲರೂ ಕೆಲಸ ಮಾಡಬೇಕು ಅಂದಮೇಲೆ ನಾನು ಕೆಲಸ ಮಾಡಬೇಕಲ್ವೇ? ಅದಕ್ಕೆ ಹೇಳ್ತವನೆ. ಕೊಡಿ, ನಾನು ಮಾಡ್ತೀನಿ. ನೀವು ಬನ್ನಿ ಈ ಕಡೆ. ಸಿದ್ದು ಅವರೇ, ನನ್ನ ಮಾತು ಬನ್ನಿ, ಈ ಕಡೆ ಬನ್ನಿ. ನನ್ನ ಮಾತು ಕೇಳಿ ಸಿದ್ದು ಅವರೇ, ನಾನು ಮಾಡ್ತೀನಿ. ಕೊಡಿ ಇಲ್ಲಿ. ಪರವಾಗಿಲ್ಲ ಮೇಡಮ್ ಅವರೇ, ಮಾಡ್ತೀನಿ. ನನ್ನ ಮಾತು ಕೇಳಿ ಸಿದ್ದು ಅವರೇ. ಅಯ್ಯೋ ಅಯ್ಯೋ ಅಯ್ಯೋ, ನಿನಗೆಲ್ಲ ಬಂದಿರೋದು ದೊಡ್ಡ ರೋಗ. ಗಂಡಸು ಗಂಡಸ್ ತರ ಇರ್ಬೇಕು ಕಣ್ಲಾ. ನನ್ನ ಮೊಮ್ಮಗ ರಾಜ್ಯನೇ ಆಳ್ತಾನೆ ಅಂತ ನಾನು ಅನ್ಕೊಂಡಿದ್ರೆ ಹೆಂಡತಿ ಸೆರಗಿಡ್ಕೊಂಡು ಓಡಾಡ್ತಾ ಇದೆಯಲ್ಲ, ನಾಚಿಕೆ ಆಗಕ್ಕಿಲ್ಲ ನಿನ್ಗೆ? ಸಿದ್ದು, ಏನು ಏನು ಇದು? ನನ್ನ ಮಗ ಜನ ಮೆಚ್ಚೋ ಕೆಲಸ ಮಾಡ್ತಾನೆ ಅಂತ ಆಸೆ ಪಟ್ಟಿದ್ರೆ ಹೆಂಡತಿ ಜೊತೆ ಸೇರ್ಕೊಂಡು ಮನೆ ಮನೆ ಒರೆಸ್ತಾ ಇದೆಯಲ್ಲೋ. ಅವ ನೀನು ಕೈ ಮುಗಿತೀನಿ, ದಯವಿಟ್ಟು ಸ್ವಲ್ಪ ಸುಮ್ಮನಿದ್ ಬಿಡವಾ. ಮುಚ್ಚಲ ಬಾಯ್ನ, ಕಂಡಿದ್ದೀನಿ. ಇವಳಿಗಂತೂ ಮಾನ ಮರ್ಯಾದೆ ಇಲ್ಲ. ಚಿಕ್ಕವಣ್ಣ ಮದ್ವೆ ಆಗಿದ್ದೀನಿ ಅಂತ ನಿಂಗೂ ಇಲ್ವೇನ್ಲ? ಏನೇ ಮಾಡಿದ್ಯಾ ನನ್ನ ಮೊಮ್ಮಗನ್ನ? ಅವನೇನೋ ಬುದ್ಧಿ ಇಲ್ದ ತಾಳಿ ಕಟ್ಟದ್ನಂತೆ, ಇವಳು ತಾಳಿ ಕಟ್ಟಿಸ್ಕೊಂಡು ನಮ್ಮ ಮನೆಗೆ ಬಕಸ್ಕೊಂಡ್ಬಿಟ್ಲು. ಇಷ್ಟೆಲ್ಲ ಮಾಡಿದ್ ಸಾಲ್ದು ಅಂತ ಅವನ ಕೈಲಿ ಮನೆ ಕೆಲಸ ಬೇರೆ ಮಾಡಿಸ್ತಾ ಇದ್ದೇನೆ. ಇನ್ನು ಏನೇನ್ ಮಾಡ್ಬೇಕು ಅಂತ ಈ ಮನೆಗೆ ಬಕಸ್ಕೊಂಡಿದ್ಯಾ ಬಿನ್ನಾನ್ ಗಿತ್ತಿ? ಒಸಿ ಗಂಡ್ಸಾಗಿ ನಡ್ಕೊಳ್ಳೋದನ್ನ ಕಲೀಲ. ಅವಳು ಹಾಕಿ ತಾಳ ಕುಣ್ಕೊಂಡಿದ್ರೆ ನಾನ್ ಮಾತ್ರ ನಿನ್ನ ಸುಮ್ನೆ ಬಿಡಕ್ಕಿಲ್ಲ. ಸಿದ್ದು ಅವರೇ, ನಿಮಗೆ ಕೈ ಮುಗಿತೀನಿ. ನನಗೆ ನನ್ನ ಕೆಲಸ ಮಾಡಕ್ಕೆ ಬಿಡಿ. ಅಲ್ಲ ಮೇಡಮ್ ಅವರೇ, ಅದು ಪ್ಲೀಸ್ ಸಿದ್ದು ಅವರೇ. ಸಿದ್ದು, ಇದ್ಯಾಕ್ಲಾ ಹಿಂಗ್ ಸಪ್ಪಗ್ ನಿಂತಿದೀಯ? ಏನು ಹೇಳೋಣ, ಈ ಪ್ರಪಂಚದಲ್ಲಿ ಪ್ರೀತಿ ಮಾಡೋದು ಬೋದೊಡ್ಡ ತಪ್ಪೆ. ಕೊಲೆ ಸುಲ್ಗೆ ಮಾಡಿದ್ರು ಈಸ್ ದೊಡ್ಡ ಶಿಕ್ಷೆ ಸಿಗುವುದಿಲ್ಲ ಅನಿಸ್ತದೆ. ಆದರೆ ಪ್ರೀತಿ ಮಾಡಿಬಿಟ್ರೆ ಮಾತ್ರ 7 ಜನ್ಮಕ್ಕಾಗೋಷ್ಟು ನೋವು ಒಂದೇ ಜನ್ಮಕ್ಕೆ ಕೊಟ್ಬಿಡ್ತಾರೆ. ಸಿದ್ದು, ನೊಂದ್ಕೊಬಿಡಕ್ಕಲ್ಲ, ಎಲ್ಲ ಒಳ್ಳೇದಾಯ್ತದೆ. ತಾಳ್ಮೆಯಿಂದಿರು. ಹೆಂಗಣ ತಾಳ್ಮೆಯಿಂದಿರೋದು? ಮನೆಯಲ್ಲಿ ಕೆಲಸ ಮಾಡುವಂತಾರೆ. ಪಾಪ ಮೇಡಮ್ ಅವರು ಕೆಲಸ ಮಾಡೋಕೋದ್ರೆ ಅಡುಗೆ ಮನೆಗೆ ಯಾಕೆ ಬಂದಿಯೇ ಅಂತಾರೆ. ಹಂಗಂದ್ರೆ ಸುಮ್ಮನೆ ಕೂತಿದ್ರೆ ಉಣ್ಕೊಂಡು ತಿನ್ಕೊಂಡು ಕೂತಿರ್ತಾಳೆ ಅಂತಾರೆ. ಹಂಗಂದ್ರು ಅಂತಾರೆ, ಹಿಂಗಂದ್ರು ಅಂತಾರೆ. ಮತ್ತು ಅವ್ರು ಏನು ಮಾಡ್ಬೇಕಣ್ಣ? ಪಾಪ ನನ್ನಿಂದಲೇ ಮೇಡಮ್ ಅವ್ರಿಗೆ ಇಷ್ಟೆಲ್ಲ ನೋವಾಯ್ತದ ಅನ್ನಿಸ್ತಾ ಇದೆ. ಅವ್ರು ನೋವು ಪಡೋದು ನನ್ನಿಂದ ನೋಡೋಕೆ ಆಯ್ತಲ್ಲ ಕಣ. ಲೈಸಿದ್ದು, ಮೂಗಿದ ಮೇಲೆ ನೆಗಡಿ ಬಂದೇ ಬರ್ತದೆ ಕಲ. ಮನೆ ಅಂದಮೇಲೆ ಇಂಥ ಸಮಸ್ಯೆಗಳು ಬರ್ತಾನೆ ಇರ್ತವೆ. ಎಲ್ಲಾನು ಸೋರ್ಸ್ಕೊಂಡು ಮುಂದಕ್ಕೆ ಹೋಯ್ತಾ ಇರಬೇಕು. ತುಂಬ ಜನ ಹೇಳ್ತಾರೆ ಕಲ, ಹೆಣ್ಮಕ್ಳಿಗೆ ಕಷ್ಟ, ಅವರೇ ಎಲ್ಲರೂ ಸೋರ್ಸ್ಕೊಂಡು ಹೋಗ್ಬೇಕು ಅಂತ. ಆದರೆ ಗಂಡೈಕ್ಳ ಹಣೆ ಬರ ಹೆಂಗದೆ ಅಂದರೆ, ನಮ್ಗೆಷ್ಟೇ ದುಃಖ ಆದರೂ ನೋವಾದರೂ ನಾವ್ಯಾವುದನ್ನು ತೋರಿಸ್ಕೊಳಂಗಿಲ್ಲ. ಅದನ್ನ ಯಾರು ಗುರುತಿಸೋದು ಇಲ್ಲ ಕಲ. ಅತ್ತಾಗ ಅವನು ಸೋರಿಸ್ಬೇಕು, ಇತ್ತಾಗ ಹೆಂಡತಿ ಮಾತನ್ನು ಕೇಳಬೇಕು.
ಅತ್ತಾಗ ಅವಳ ಆಸೆನೂ ಪೂರೈಸ್ಬೇಕು, ಇತ್ತಾಗ ಇವಳ ಕಷ್ಟನೂ ಕೇಳ್ಬೇಕು. ಬೇಯಿಸಿದ್ದು ಮನೆ ಅಂದಮೇಲೆ ಮನೇಲಿ ಇರೋರೆಲ್ಲ ನಮ್ಮ ಮೇಲೆ ಎದುರು ಬಂದ್ರುವೆ ನಾವು ತಾಳ್ಮೆಯಿಂದ ಆ ಪರಿಸ್ಥಿತಿನ ಸುಧಾರಿಸಿ ತಿಳಿ ಮಾಡ್ಬೇಕು ಕಲ. ಇದು ಗಂಡಸಾದ್ ನಮ್ಮಂತವ್ರಿಗೆ ಜವಾಬ್ದಾರಿ ಕೂಡ. ಇಂಥದ್ನೆಲ್ಲ ಧೈರ್ಯವಾಗಿ ನಿಭಾಯಿಸ್ಬೇಕು ಕಲ. ಸಿದ್ದೇಗೌಡ, ಜೀವನ ಅಂದ್ರೇನೆ ಒದ್ದಾಡ್ಬೇಕು. ಏನಾದ್ರು ಪಡ್ಕೋಬೇಕು ಅಂದ್ರೆ ಹೋರಾಟ ಮಾಡಲೇಬೇಕು. ಸಿದ್ದೇಗೌಡ, ಗದ್ದೆ ಅಂದ್ಮೇಲೆ ಕೆಸರು ಇದ್ದೇ ಇರ್ತದೆ ಕಲ. ಕೆಸರುಗಿಳಿದ್ರೆ ನನ್ನ ಮೈ ಕೈಯೆಲ್ಲ ಕೊಳೆ ಆಯ್ತದೆ. ನಾನು ವ್ಯವಸಾಯ ಮಾಡಕ್ಕಿಲ್ಲ ಅಂದ್ರೆ ಭೂಮಿ ತಾಯಿ ಫಲ ಕೊಟ್ಟಳೇನು? ಏಯ್ ಬಾ, ಇದೆಲ್ಲ ಸರೋಯ್ತದೆ ಕಣ, ಏನು ತಲೆ ಕೆಡ್ಸ್ಕೊಬೇಡ. ನಡಿ ನಡಿ, ಕೇಮಿದೆ, ಬಾ. ಅಯ್ಯೋ ಮೇಡಮ್ ಅವರೇ, ನನ್ನಿಂದ ನಿಮ್ಗೆ ಎಷ್ಟೊಂದು ಕಷ್ಟ ಆಯ್ತಾ ಇದೆ. ನಂಗೆ ಇದನ್ನೆಲ್ಲ ನೋಡೋಕ್ಕಾಯ್ತಿಲ್ಲ ಮೇಡಮ್ ಅವರೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.